ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಿತು. ಹಾಗಿದ್ರೆ ಎನ್ಡಿಎ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ. ಇದುವರೆಗೂ ಕೂಡ ನಿತೀಶ್ ಕುಮಾರ್ ಹೆಸರು ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಈ ಮಧ್ಯೆ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೇಳಿಕೆ ಕುತೂಹಲ ಕೆರಳಿಸ್ತಾ ಇದೆ. ನಿತೀಶ್ ಕುಮಾರ್ ಚುನಾವಣೆ ಕ್ಯಾಂಪೇನ್ ಅನ್ನ ಮುನ್ನಡೆಸ್ತಾರೆ, ಸಿಎಂ ಯಾರು ಅಂತ ಚುನಾಯಿತ ಶಾಸಕರಿಂದ ಆಯ್ಕೆ ಮಾಡಲಾಗುತ್ತೆ. ಸಂದರ್ಶನವೊಂದರಲ್ಲಿ ಸಿಎಂ ಅಭ್ಯರ್ಥಿ ಬಗ್ಗೆ ಅಮಿತ್ ಶಾ ಮಾತನಾಡಿರೋದಿದು. ಸಿಎಂ ಅಭ್ಯರ್ಥಿಯ ಆಯ್ಕೆ ಆಗದೇನೆ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ನಿತೀಶ್ ಕುಮಾರ್. ಮಹಾಗಠಬಂಧನ್ ನೋಡಿದ್ರೆ ಒಂದು ಸಭೆಯನ್ನ ಕರೆದ್ರು. ಸಭೆಯಲ್ಲಿ ತೇಜಸ್ವಿ ಯಾದವ್ ಹೆಸರನ್ನು ಕೂಡ ಘೋಷಣೆ ಮಾಡ್ತಾರೆ. ಸಿಎಂ ಮಾತ್ರ ಅಲ್ಲ, ಡಿಸಿಎಂ ಹೆಸರು ಕೂಡ ಘೋಷಣೆ ಮಾಡ್ತಾರೆ. ಮುಖೇಶ್ ಅನ್ನೋದಾಗಿ ಡಿಸಿಎಂ ಹೆಸರು ಹೇಳ್ತಾರೆ. ಬಟ್ ಎನ್ಡಿಎ ಸಿಎಂ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿಯೇ ಇದೆ. ಈ ನಡುವೆ ಕೆಲ ದಿನಗಳ ಹಿಂದಿನ ಬೆಳವಣಿಗೆ ನೀವು ಗಮನಿಸಬಹುದು. ಯಾರು ಟಿಕೆಟ್ ವಂಚಿತರಿದ್ದಾರೋ ರೋಡಲ್ಲೆಲ್ಲ ಮಲಗಿ ಉರುಳಾಡಿ ಗೋಳಾಡಿ ತಮ್ಮ ನೋವನ್ನ ವ್ಯಕ್ತಪಡಿಸಿರೋದು ಇದೆ. ಬಹಳ ದೊಡ್ಡ ಹೈಡ್ರಾಮನೇ ನಡೀತಾ ಇದೆ ಬಿಹಾರದಲ್ಲಿ. ಈ ನಡುವೆ ಎನ್ಡಿಎ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇತ್ತೀಚೆಗೆ ಅಮಿತ್ ಶಾ ಮಾತನಾಡಿ ಹೇಳ್ತಾರೆ, ಮುಂದೆ ಆಯ್ಕೆ ಆಗುತ್ತೆ, ಚುನಾಯಿತ ಶಾಸಕರೇ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ.